ಸೊ ಅದರ ಸುದ್ದಿನೂ ಕೂಡ ಮಾಡಿ ದಾಖಲೆಗಳ ಸಮೇತ ನಾನು ಸುದ್ದಿ ಮಾಡಿದ ನಂತರ ನಾನು ಮತ್ತೆ ಕರ್ಕೊಂಬಂದು ಅಲ್ಲೇ ಕೂರಿಸಿದ್ದಾರೆ ಅಂತಂದಮೇಲೆ ಭ್ರಷ್ಟಾಚಾರಿಗಳಿಗೆ, ಕಮಿಷನ್ ಗಿರಾಕಿಗಳಿಗೆ ಮೈಸೂರು ಕಾರ್ಪೊರೇಷನಲ್ಲಿ ರಕ್ಷಣೆ ಇದೆ. ಇದೊಂಥರ ಸಖತ್ ಜಾಗ ಇದು. ಕಾರ್ಪೊರೇಷನ್ ಇಸ್ ಕರಪ್ಷನ್ ಅಂತ ಹೇಳ್ತೀವಿ, ಇದು ನೇರವಾಗಿ ಗೊತ್ತಾಗ್ತಾ ಇದೆ ಇವಾಗ. ಕಾರ್ಪೊರೇಷನ್ ಇಸ್ ಕರಪ್ಷನ್, ಹೌದು ನಮಗೆ ಸಿಗ್ತಾ ಇರುವಂಥದ್ದು. ಇಲ್ಲಿ ನಾನು ಡಿಪಾರ್ಟ್ಮೆಂಟ್ ಎಂಕ್ವೈರಿಗೆ ಕಂಡಕ್ಟ್ ಮಾಡಿ ಅಂತ ಮೇಲಧಿಕಾರಿಗಳಿಂದ ಲೆಟರ್ ಬಂದಿರುತ್ತೆ. ಡಿಪಾರ್ಟ್ಮೆಂಟ್ ಎಂಕ್ವೈರಿ ಎಲ್ಲಿವರೆಗೂ ಬಂತು? ಹಾಗಾದರೆ ಕ್ಲೀನ್ ಚಿಟ್ ಕೊಟ್ಬಿಟ್ರಾ? ಇಲ್ಲ, ಇನ್ನೂ ಆರಂಭನೇ ಆಗಿಲ್ಲ ಸರಿಯಾಗಿ. 8 ತಿಂಗಳಾಯಿತು, 7 ತಿಂಗಳಾಯಿತು, ಇನ್ನೂ ಸರಿಯಾಗಿ ಆರಂಭನೇ ಆಗಿಲ್ಲ. ಹಾಗಾದ್ರೆ ಇಲ್ಲಿ ಸೋಮಶೇಖರ್, ADC ಸೋಮಶೇಖರ್ ಅವರು ಕೂಡ ಏನಾದರೂ ಗೇಮ್ ಆಡ್ತಿದ್ದಾರೆ ಅಂತ. ಯಾವ ಮಿಷನನ್ನು ಮಿಷನ್ ವಿಷಯಕ್ಕೆ ಇವನು ಕಮಿಷನ್ ತೊಗೊಂಡಿರ್ತಾರೆ, ಮಿಸ್ಟರ್ ಮೃತ್ಯುಂಜಯ ಅವರು ಕಮಿಷನ್ ತೊಗೊಂಡಿರ್ತಾರೆ. ಆ ಮಿಷನ್ ಇನ್ನೂ ಕೂಡ ಕೆಲಸ ಮಾಡ್ತಾ ಇಲ್ಲ. ಇನ್ನೂ ಹಾಗೆ ನೀವು ಮೀಡಿಯಾದವರು ನ್ಯೂಸ್ ಮಾಡಿಬಿಡ್ತೀರಾ, ಒಂದು ಎಂಡು ಕೊಡಲ್ಲ, ನೀವು ಎಂಡು ಕೊಡಲ್ಲ ಅಂತ. ಏನು ಕೊಡೋಣ ಸರ್? ನಾವು ಕೊಡೋಣ ಎಂಡು. ಇವಾಗ ಇವನು ಕಮಿಷನ್ ಗಿರಾಕಿ ಅಂತ ನಾವು ಯಾವಾಗ ಸುದ್ದಿ ಮಾಡ್ತೀವಿ, ಅದು ಎಂಟು ಕೊಡಬೇಕಾದ್ರೂ ನೀವು ಓಟ್ ಹಾಕಿ ಗೆಲ್ಸಿದ್ರಲ್ಲ ರಾಜಕಾರಣಿಗಳು, ಅವ್ರು ಕೊಡಬೇಕು. ಎಸ್, ನಮಸ್ಕಾರ ವೀಕ್ಷಕರೇ, ನೀವು ನೋಡಿದ್ರೆ ರೈಟ್ ನ್ಯೂಸ್ ಎಂದಿರುತ್ತೆ. ನಾನು ಶ್ರೀ. ಕಮಿಷನ್ ಗಿರಾಕಿಗಳಿಗೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ರಕ್ಷಣೆ ಇದೆಯಾ? ಕಮಿಷನ್ ಗಿರಾಕಿಗಳ ಮೇಲೆ ಸಿದ್ದರಾಮಯ್ಯ ಸರ್ಕಾರ ಏನೂ ಮಾಡಲ್ವಾ ಹಾಗಂತ ಸೊ ನನಗೂ ಕೂಡ ಡೌಟ್ ಬರ್ತಾ ಇದೆ. ಖಂಡಿತಲೂ ಕಮಿಷನ್ ಗಿರಾಕಿಗಳನ್ನು ಸೇಫ್ ಮಾಡ್ತಾರೆ, ರಕ್ಷಣೆ ಮಾಡ್ತಾರೆ ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲಿ, ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ಅನ್ನೋದು ಈಗ ಕಂಡು ಬರ್ತಾ ಇರುವಂಥದ್ದು. ಇನ್ನೂ ಒಂದಷ್ಟು ಜನ ಮಾತಾಡ್ತಿದ್ದಾರೆ. ಯಾಕೆಂದರೆ 15 20 ದಿನಗಳ ಹಿಂದೆ ಮೃತ್ಯುಂಜಯ ಇಂಜಿನಿಯರ್ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಏನು ಎನ್ವಿರಾನ್ಮೆಂಟ್ ಇಂಜಿನಿಯರ್ ಆಗಿರ್ತಾರೆ, ಪರಿಸರ ಅಭಿಯಂತರು, ಅವನ್ನ ನಾವು ಟ್ರಾನ್ಸ್ಫರ್ ಮಾಡಿಸಿರ್ತೀವಿ. ಹೇಗೆ ಅಂತಂದರೆ ಅವನು ಭ್ರಷ್ಟಾಚಾರ ಇರುತ್ತೆ. ತನ್ನ ಡ್ರೈವರ್ ಮುಖಾಂತರ ಅವನು ಹಣ ಹಾಕಿಸ್ಕೊಂಡು, ಅಂದರೆ ಟೆಂಡರ್ ದಾರದಿಂದ ಹಣ ಹಾಕ್ಸ್ಕೊಂಡಿರ್ತಾರೆ. ಬಟ್ ಅದು ಸಂಪೂರ್ಣ ದಾಖಲೆಗಳನ್ನು ನಮಗೆ ಸಿಕ್ಕಿದ ನಂತರ, ಸುದ್ದಿ ಮಾಡಿದ ನಂತರ ಅದನ್ನು ಮೇಲಧಿಕಾರಿಗಳು ಅವನ್ನ ಕಾರಣಕ್ಕೆ ನೋಟಿಸ್ ಇಶ್ಯೂ ಮಾಡಿ ಟ್ರಾನ್ಸ್ಫರ್ ಕೂಡ ಮಾಡ್ತಾರೆ. ಕೊನೆಗೆ ಡಿಪಾರ್ಟ್ಮೆಂಟ್ ಎಂಕ್ವೈರಿನೂ ಕೂಡ ಆರಂಭ ಆಗುತ್ತೆ. ಅದು ಏನು 7 ತಿಂಗಳ ಹಿಂದೆ ಬಂದಂಥ ಡಿಪಾರ್ಟ್ಮೆಂಟ್ ಎಂಕ್ವೈರಿನ ಈಗ ಶುರು ಮಾಡ್ತಾರೆ. ಅಂದರೆ ಅಲ್ಲೂ ಕೂಡ ಅವನನ್ನು ರಕ್ಷಣೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದಾದ ನಂತರ ಇವನ್ನ ಟ್ರಾನ್ಸ್ಫರ್ ಮಾಡ್ತಾರೆ. 20 ದಿನಗಳ ಹಿಂದೆ ಇವನ್ನ ಟ್ರಾನ್ಸ್ಫರ್ ಆಗ್ತಾರೆ. ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ರು ಕೂಡ, ಟ್ರಾನ್ಸ್ಫರ್ ಆದರೂ ಕೂಡ 10 ದಿನಗಳು ಅದೇ ಚೇರಲ್ಲಿ ಕೂತಿರ್ತಾರೆ. ಯಾರಿಗೂ ಬಿಟ್ಕೊಡಲ್ಲ, ಯಾರಿಗೂ ಕೆಲಸ ಕೊಡಲ್ಲ. ಅದಕ್ಕೆ ಕಮಿಷನರೇ ಮೋಸ್ಟ್ಲಿ ಏನೋ ಪಾಲ್ದಾರ ಆಗಿರ್ತಾರೆ. ಮೋಸ್ಟ್ಲಿ ಅವನ್ನ ಸೇವ್ ಮಾಡೋದಕ್ಕೆ ಅವರೇ ಪಾಲ್ದಾರ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಟ್ರಾನ್ಸ್ಫರ್ ಆದ ತಕ್ಷಣ, ಲೆಟ್ರ್ ಕೊಟ್ಟ ತಕ್ಷಣ ಯಾಕೆ ಅವ್ರನ್ನ ರಿಲೀವ್ ಮಾಡಲಿಲ್ಲ ಅನ್ನುವಂಥದ್ದು. ಆಮೇಲೆ ನಾವು ಸುದ್ದಿ ಮಾಡಿದ ನಂತರ ಇದೇ ಮೃತ್ಯುಂಜಯನ ರಿಲೀವ್ ಮಾಡ್ತಾರೆ ನಮ್ಮ ಮೈಸೂರು ಮಹಾನಗರ ಪಾಲಿಕೆ ಕಮಿಷನರ್ ಆಗಿರುವಂಥ ಶರೀಫ್ ಸಾಹೇಬರು. ಟ್ರಾನ್ಸ್ಫರ್ ಮಾಡಿದ ನಂತರ 20 ದಿನಗಳ ನಂತರ ಮತ್ತೆ ಇದೇ ಮೃತ್ಯುಂಜಯ ಅದೇ ಮೈಸೂರು ಕಾರ್ಪೊರೇಷನ್ಗೆ ಬರ್ತಾರೆ. ಸೊ ಎಷ್ಟು ಚೆನ್ನಾಗಿದೆ ಅಲ್ವಾ ಇದೊಂಥರ ಚಮತ್ಕಾರ. ಎಂಥ ಆಟಗಳು ಆಡ್ತಾ ಇದ್ದಾರೆ ನೋಡಿ. ಈತ ಭ್ರಷ್ಟಾಚಾರಿ, ಈ ಥರ ಕಮಿಷನ್ ಗಿರಾಕಿ ಅಂತ ಅಂದ್ಬಿಟ್ಟು ನಾನು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಆ ಕಂಪ್ಲೇಂಟ್ ಲೆಟ್ರ್ ಮೇಲೆ ಇವ್ರನ್ನ ಟ್ರಾನ್ಸ್ಫರ್ ಮಾಡ್ತಾನೆ. ಟ್ರಾನ್ಸ್ಫರ್ ಮಾಡೋದಲ್ಲ ಮತ್ತೆ 20 ದಿನ ಆದಮೇಲೆ ಮತ್ತೆ ಅದೇ ಜಾಗಕ್ಕೆ ಬಂದು ಕೂತ್ಕೊಳ್ತಾನೆ ಅಂತಂದರೆ ಇವನ ಪವರ್ ಹೇಗಿದೆ? ಸಾರ್ವಜನಿಕರ ಹಣವನ್ನು ಲೂಟಿ ಮಾಡಿ ಅದರ ಮೇಲಧಿಕಾರಿಗಳಿಗೆ ಏನಾದರೂ ತಲುಪಿಸಿ ಅವರಿಂದ ಅವರು ಕೂಡ ಶೇರ್ ಹೋಲ್ಡರ್ ಆಗಿ, ಆಯಿತು ನೀನು ಹೋಗಿ ಕೂತ್ಕೋಪ ಕಾರ್ಪೊರೇಷನ್, ಇನ್ನೊಂದಷ್ಟು ಲೂಟಿ ಮಾಡು, ನಾನಿನ್ನ ಸೇವ್ ಮಾಡ್ತೀನಿ ಅಂತ ಏನಾದರೂ ಸಂದೇಶ ಕೊಡೋಕೆ ಏನಾದರೂ ಕೊಟ್ಟಿದ್ದೀರಾ ಅಂತ. ಸೊ ಮೈಸೂರು ಮಹಾನಗರ ಪಾಲಿಕೆಗೆ ಸೇರಿದ ಕೆಸರೆ ಪ್ರದೇಶದಲ್ಲಿ ಕಸ ಸಂಸ್ಕರಣೆ ಮಾಡುವ ಜಾಗದಲ್ಲಿ ಹೊಸದಾಗಿ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಸ್ಥಾಪಿಸಲು ಯಂತ್ರೋಪಕರಣಗಳನ್ನು ಖರೀದಿ ಮಾಡುವ ಟೆಂಡರ್ ಪಡೆದಿರುವ ನ್ಯೂ ಸಾಯಿ ಫೈಬರ್ಸ್ ಕಂಪನಿಯಿಂದ 1 ಲಕ್ಷ ರೂಪಾಯಿ ಲಂಚವನ್ನು ಶ್ರೀ ಮೃತ್ಯುಂಜಯ KS ಕಾರ್ಯಪಾಲಕ ಅಭಿಯಂತರು ಇವರು ಪಡೆದುಕೊಂಡಿರ್ತಾರೆ ಅಂತ ಆರೋಪನ ಮಾಡಿ, ಸೊ ಅದರ ಸುದ್ದಿನೂ ಕೂಡ ಮಾಡಿ ದಾಖಲೆಗಳ ಸಮೇತ ನಾನು ಸುದ್ದಿ ಮಾಡಿದ ನಂತರ ನಾನು ಮತ್ತೆ ಕರ್ಕೊಂಬಂದು ಅಲ್ಲೇ ಕೂರಿಸಿದ್ದಾರೆ ಅಂತಂದಮೇಲೆ ಭ್ರಷ್ಟಾಚಾರಿಗಳಿಗೆ, ಕಮಿಷನ್ ಗಿರಾಕಿಗಳಿಗೆ ಮೈಸೂರು ಕಾರ್ಪೊರೇಷನಲ್ಲಿ ರಕ್ಷಣೆ ಇದೆ. ಇದೊಂಥರ ಸಖತ್ ಜಾಗ ಇದು. ಕಾರ್ಪೊರೇಷನ್ ಇಸ್ ಕರಪ್ಷನ್ ಅಂತ ಹೇಳ್ತೀವಿ, ಇದು ನೇರವಾಗಿ ಗೊತ್ತಾಗ್ತಾ ಇದೆ ಇವಾಗ. ಕಾರ್ಪೊರೇಷನ್ ಇಸ್ ಕರಪ್ಷನ್, ಹೌದು. ಇವನ ಬಗ್ಗೆ ನಾವು ಸುದ್ದಿ ಮಾಡಿದಾಗ ನಮ್ಮ ಮೈಸೂರು ಮೈಸೂರು ಸಿಟಿ ಕಾರ್ಪೊರೇಷನಲ್ಲಿ ಸುಮಾರು 65 ಕಾರ್ಪೊರೇಟರ್ಗಳಿದ್ರು. ಯಾರು ಏನೂ ಮಾಡೋಕ್ಕಾಗಲಿಲ್ಲ. ಅವರೆಲ್ಲ ಬರೀ ನಂದು ರೋಡ್ ಮಾಡಿಸ್ಕೊಡಿ, ಮೋರಿ ಮಾಡಿಸ್ಕೊಡಿ ಇಷ್ಟು ಮಾತ್ರ ಹೇಳಿದ್ರು. ಯಾವ ಕಳ್ಳ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿಸೋದಕ್ಕೆ ಶಿಫಾರಸು ಮಾಡಲಿಲ್ಲ. ನನಗೆ ಗೊತ್ತಿಲ್ಲ ಯಾರು ಏನು ಮಾಡಿದ್ರು ಅಂತ, ಬಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಇನ್ನು ಕೆಲವೊಂದು ಮೂಲಗಳ ಪ್ರಕಾರ ನಮಗೆ ಬಂದಿರೋ ಮಾಹಿತಿ ಏನು ಅಂತಂತಂದರೆ 20 ದಿನಗಳಾದಮೇಲೆ ಮತ್ತೆ ಬಂದಿದ್ದಾರೆ ಈ ಮನುಷ್ಯ. ಸೊ ಒಂದಷ್ಟು ದಾಖಲೆಗಳನ್ನು ಮುಚ್ಚಿಡೋದಕ್ಕೆ, ಒಂದಷ್ಟು ದಾಖಲೆಗಳನ್ನು ನಾಶ ಮಾಡೋದಕ್ಕೆ ಮತ್ತೆ ಬಂದಿದ್ದಾನೆ ಅನ್ನುವಂಥ ಮಾಹಿತಿನೂ ಕೂಡ ನಮಗೆ ಸಿಗ್ತಾ ಇರುವಂಥದ್ದು. ಒಂದಷ್ಟು ಜನ ಅದೇ ಕಾರ್ಪೊರೇಷನಲ್ಲಿ ಮಾತಾಡ್ತಿದ್ದಾರೆ. ನೋಡಿ, ಅವನು ಡ್ರೈವರ್ ಅಕೌಂಟ್ಗೆ ದುಡ್ಡು ಹಾಕ್ಸ್ಕೊಂಡಿದ್ದು ಸಂಪೂರ್ಣ ದಾಖಲೆಗಳು ನಮ್ಮ ಹತ್ರ ಇದೆ. ಸಂಪೂರ್ಣ ಇದಕ್ಕಿಂತ ಬೇಕಾ? ಇನ್ನೂ ಪಾಪ ನಮ್ಮ MLAಗಳು ಹೇಳ್ತಾ ಇರ್ತಾರೆ, ನಮ್ಮ ಕಾರ್ಪೊರೇಟ್ಗಳು MLAಗಳೆಲ್ಲ, ಅಯ್ಯೋ ನಾನು ರೋಡ್ ಮಾಡಿಸ್ತೆ, ಮೋರಿ ಮಾಡಿಸ್ತೆ, ಸಮುದಾಯ ಭವನಕ್ಕೆ ದುಡ್ಡು ಕೊಟ್ಟೆ, ದೇವಸ್ಥಾನಕ್ಕೆ ದುಡ್ಡು ಕೊಟ್ಟೆ ಅಂತ. ನಮ್ಮ ದುಡ್ಡು ಖರ್ಚು ಮಾಡಿ ದುಡ್ಡು ಕೊಡ್ತಾ ಇದ್ದೀರಾ, ಬಟ್ ನಮ್ಮ ದುಡ್ಡು ಎಷ್ಟು ಉಳಿಸಿದ್ರಿ ಅನ್ನೋದಕ್ಕೆ ನೀವು ಯಾಕೆ ಲೆಕ್ಕ ಕೊಡೋಲ್ಲ?
ಇವು ದಾಖಲೆ ಕಲೆಕ್ಟ್ ಮಾಡೋದಕ್ಕೆ ನಮಗೂ ಕೂಡ ಟೈಮ್ ಸ್ಪೆಂಡ್ ಆಗಿದೆ, ನಮ್ಮ ಮ್ಯಾನ್ ಪವರ್ ಕೂಡ ಸ್ಪೆಂಡ್ ಮಾಡಿದ್ದೀವಿ, ನಮ್ಮ ಹಣನೂ ಕೂಡ ಸ್ಪೆಂಡ್ ಮಾಡಿದ್ದೀವಿ. ಅದೇ ನಮ್ಮ ಖರ್ಚು ಯಾರು ಕೊಡ್ತಾರೆ ಹಾಗಾದರೆ? ಹೌದು, ನಾವು ಪಬ್ಲಿಕ್ ಸರ್ವೆಂಟ್ ನಿಜ, ಪಬ್ಲಿಕ್ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ನಿಜ. ಆದರೆ ಒಬ್ಬ ಕಮಿಷನ್ ಗಿರಾಕಿ ಅಂತ ದಾಖಲೆಗಳು ಕೊಟ್ಟಾಗಲೂ ಕೂಡ ಅವನ ರಕ್ಷಣೆ ಮಾಡೋದಿದ್ದಿಲ್ಲ. ಇಷ್ಟು ಜನ ಮೈಸೂರಿನಲ್ಲಿ 4 ಜನ MLA ಗಳಿದ್ದಾರಪ್ಪ ಮೈಸೂರು ಸಿಟಿಲಿ ಹೇಳಿದಂಗೆ. GT ದೇವೇಗೌಡರು ಇದ್ದಾರೆ, ಆ ಕಡೆ ತನಿವ್ ಸೇಠ್ ಅವರಿದ್ದಾರೆ, ಶ್ರೀವಾಸ್ ಅವರಿದ್ದಾರೆ, ಹರೀಶ್ ಗೌಡರು ಇದ್ದಾರೆ. ಯಾಕೆ ಯಾರೂ ಗೊತ್ತಿಲ್ವಾ ಈ ವಿಷಯ? ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ಕಮಿಷನ್ ಗಿರಾಕಿಗೆ ರಕ್ಷಣೆ ಇದೆ. ಈತ ಮತ್ತೆ 15 ದಿನಗಳಾದಮೇಲೆ ಮತ್ತೆ ಇದೇ ಜಾಗಕ್ಕೆ ಬರ್ತಾನೆ ಅಂತಂದರೆ ಇವನು ಪವರ್ ಏನು, ಇವರು ಲೂಟಿ ಮಾಡಿರೋ ಹಣದ ಪವರ್ ಏನು, ಹೇಗಿರುತ್ತೆ ಅಂತ. ತುಮಕೂರಿನಲ್ಲೂ ಕೂಡ ಇವರು ಇಂದಿರಾ ಕ್ಯಾಂಟೀನ್ ವಿಷಯದಲ್ಲಿ ಭ್ರಷ್ಟಾಚಾರ ಆಗಿರುತ್ತೆ. ಇಲ್ಲಿ ನಾನು ಡಿಪಾರ್ಟ್ಮೆಂಟ್ ಎಂಕ್ವೈರಿಗೆ ಕಂಡಕ್ಟ್ ಮಾಡಿ ಅಂತ ಮೇಲಧಿಕಾರಿಗಳಿಂದ ಲೆಟರ್ ಬಂದಿರುತ್ತೆ. ಡಿಪಾರ್ಟ್ಮೆಂಟ್ ಎಂಕ್ವೈರಿ ಎಲ್ಲಿವರೆಗೂ ಬಂತು ಹಾಗಾದರೆ? ಕ್ಲೀನ್ ಚಿಟ್ ಕೊಟ್ಬಿಟ್ರಾ? ಇಲ್ಲ, ಇನ್ನೂ ಆರಂಭನೇ ಆಗಿಲ್ಲ ಸರಿಯಾಗಿ. 8 ತಿಂಗಳಾಯಿತು, 8 ತಿಂಗಳಾಯಿತು, ಇನ್ನೂ ಸರಿಯಾಗಿ ಆರಂಭನೇ ಆಗಿಲ್ಲ. ಹಾಗಾದ್ರೆ ಇಲ್ಲಿ ಸೋಮಶೇಖರ್ ADC ಸೋಮಶೇಖರ್ ಅವರು ಕೂಡ ಏನಾದರೂ ಗೇಮ್ ಆಡ್ತಿದ್ದಾರೆ ಅಂತ. ಇನ್ನು ಮೈಸೂರು ಪಾಲಿಕೆ ಕಮಿಷನರ್ ಕೂಡ ಮೃತ್ಯುಂಜಯ ಉಳಿಸ್ಕೊಳ್ಳೋಕ್ಕೆ ತುಂಬ ಟ್ರೈ ಮಾಡಿದರು ಸುಮಾರು 20 ದಿನಗಳ ಹಿಂದೆ. ನಾವು ಸುದ್ದಿ ಮಾಡಿದ್ಮೇಲೆ ಅವರೇ ಕೊನೆಗೆ ರಿಲೀವ್ ಮಾಡಿದ್ರು. ಓಕೆನಾ, ಆಯಿತು, ಸ್ವಚ್ಛ ಸರ್ವೇಕ್ಷಣೆ ಇದೆ, ಇವನ ಅವಶ್ಯಕತೆ ಇದೆ ಅಂತ ಹೇಳಿದ್ರಲ್ಲ ಸರ್. ಆಯ್ತಪ್ಪ, ಸ್ವಚ್ಛ ಸರ್ವೇಕ್ಷಣೆ ಇವ್ರ ಅವಶ್ಯಕತೆ ಇದೆ ಅಂದ್ಕೊಳ್ಳೋಣ, ಫೈನ್. ಇವರೊಬ್ಬರೇ ಇಲ್ಲ, ಸ್ಕಿಲ್ಡ್ ಪೀಪಲ್ ನಮ್ಮ ಕಾರ್ಪೊರೇಷನಲ್ಲಿ ಯಾರು ಇಲ್ವಾ ಹಾಗಾದರೆ? ಸೊ ಹೋಗಲಿ, ಇವ್ರು ಮಾಡಿದ್ರಲ್ಲ ಈ ಕಮಿಷನು, ಅದ್ರ ಮೇಲೆ ಎಂಕ್ವೈರಿ ಮಾಡಿದ್ರಾ? ಏನು ಕಮಿಷನ್ ಸಾಹೇಬ್ರೆ, ನೀವು ಮೇಲಧಿಕಾರಿಗೆ ಯಾವ ರೀತಿ ಲೆಟರ್ ಕೊಟ್ಟಿದ್ದೀರಾ? ಅದ್ರ ಮೇಲೆ ಡಿಪಾರ್ಟ್ಮೆಂಟ್ ಎಂಕ್ವೈರಿ ಇದೆಯಲ್ಲ, ಡಿಪಾರ್ಟ್ಮೆಂಟ್ ಎಂಕ್ವೈರಿ ಎಲ್ಲಿವರೆಗೆ ಬಂತು ಹಾಗಾದರೆ? ಕ್ಲೀನ್ ಚಿಟ್ ಆಯಿತಾ ಇಲ್ಲ ಎಲ್ಲಿವರೆಗೂ ಎಂಕ್ವೈರಿ ಬಂತು? ಸೊ ಇವನ್ ಡ್ರೈವರ್ ಅಕೌಂಟು ವಿಜಯ್ ಕುಮಾರ್ ಅಕೌಂಟಿಗೆ ಹೇಗೆ ದುಡ್ಡು ಬಂತು? ಎಂಕ್ವೈರಿ ಎಲ್ಲ ಮುಗೀತಾ? ಅದು ನಾನು ದಾಖಲೆಗಳು ಕೊಡ್ತೀನಿ, 100 ದಾಖಲೆಗಳು ನನ್ನ ಹತ್ರ ಇದೆ, ನಾನು ಕೊಡ್ತೀನಿ. ಸೊ ಇದರಿಂದ ನಮಗೆ ಬರ್ತಿರುವಂಥ ಅನುಮಾನ ಏನು ಅಂತಂದರೆ, ಮೇಲಧಿಕಾರಿಗಳನ್ನು ಕೂಡ ಈತ ಅಡ್ಜಸ್ಟ್ ಮಾಡಿಕೊಂಡ್ರೆ ಇನ್ನು ಲೈಫ್ ಟೈಮ್ ಇವ್ರನ್ನ ಯಾರು ಏನೂ ಮಾಡೋಕ್ಕಾಗಲ್ಲ. ಲೋಕಾಯುಕ್ತನ ನೆಕ್ಸ್ಟ್ ಇವ್ರು ರೈಡ್ ಮಾಡೋಕ್ಕಾಗಲ್ಲ, ಸೊ IT ಡಿಪಾರ್ಟ್ಮೆಂಟ್ ಅವ್ರನ್ನ ರೈಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ಎಲ್ಲರೂ ಅಡ್ಜಸ್ಟ್ ಆಗಿರ್ತಾರೆ. IAS ಆಫೀಸರ್ ಇವನ್ನ ಸೇವ್ ಮಾಡಿಬಿಟ್ರೆ ಹೇಗೆ ಸರ್? ರಾಜು ಅವರು, ಸರ್ಕಾರದ ಅಧೀನ ಕಾರ್ಯದರ್ಶಿ ರಾಜು ಅವರು ನೋಡಿ, ಅವ್ರಿಂದೊಂದು ಲೆಟ್ರ್ ಕೂಡ ಬರುತ್ತೆ. ಸೊ ನಿಮಗೆ ತೋರಿಸ್ತೀನಿ. ಇದು ಅಲ್ಲಿ ನಿನ್ನೆ ಅವ್ರಿಗೆ ಮತ್ತೆ ಮೈಸೂರು ಮಹಾನಗರ ಪಾಲಿಕೆಗೆ ಅವ್ರನ್ನ ಹಾಕ್ಕೊಂಡಿದ್ದಾರೆ. ಸೊ ನಿಮ್ಗೆ ಅದನ್ನು ನೇರವಾಗಿ ತೋರಿಸ್ಬಿಡ್ತೀನಿ ನೋಡಿ. ಯಾಕೆಂದರೆ 20 ದಿನಗಳಿಂದ ಟ್ರಾನ್ಸ್ಫರ್ ಮಾಡಿಸೋದು, 20 ದಿನ ಆಲ್ಮೋಸ್ಟ್ ಹತ್ತತ್ರ ಆಯಿತು ಟ್ರಾನ್ಸ್ಫರ್ ಮಾಡಿಸಿದ್ದೆ ನಾನು. ಮತ್ತೆ ಅವನು ಅದೇ ಜಾಗಕ್ಕೆ ಬಂದು ಕೂತ್ಕೊಳ್ತಾನೆ ಅಂತಂದರೆ ಸೊ ಹೇಗಿರುತ್ತೆ ಇವ್ರ ಪವರು ಅಂತ. ಸೊ ನೋಡಿ, ನಿನ್ನೆ ಕೂಡ ಅವನಿಗೆ ಮತ್ತೆ ಪ್ಲೇಸ್ಮೆಂಟ್ಗೆ ಆರ್ಡರ್ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ. ಸೊ ಕರ್ನಾಟಕ ಸರ್ಕಾರದ ಸಚಿವಾಲಯ ವಿಕಾಸಸೌಧ ಬೆಂಗಳೂರು ದಿನಾಂಕ 18/12/2023 ನಿನ್ನೆ ಅವ್ರಿಗೆ ಲೆಟ್ರ್ ಬರುತ್ತೆ, ನೀವು ಕಾರ್ಪೊರೇಷನ್ಲೇ ಕೆಲಸ ಮಾಡಿ ಅಂತ. ಅಂದರೆ ಇಲ್ಲಿ ಅವನು ಕಮಿಷನ್ ಗಿರಾಕಿ ಅಂತಂದ್ಬಿಟ್ಟು ನಾವು ಟ್ರಾನ್ಸ್ಫರ್ ಮಾಡಿಸಿದ್ರೆ ಮತ್ತೆ ಅವ್ರಿಗೆ ತಂದು ಎಲ್ಲೇ ಹಾಕಿದ್ದಾರೆ. ಇವ್ರ ಮೇಲೆ ನಡೆದಿರೋಂಥ ಡಿಪಾರ್ಟ್ಮೆಂಟ್ ಎಂಕ್ವೈರಿನೂ ಕೂಡ ಇನ್ನೂ ಮುಗ್ದಿಲ್ಲ. ಹಾಗಾದ್ರೆ ಎಲ್ಲಿ ತನಕ ಬಂತು ಅಂತ ಈ ಭ್ರಷ್ಟಾಚಾರ ಅಂತ. ನಗರಾಭಿವೃದ್ಧಿ ಇಲಾಖೆಯಲ್ಲಿ ಸ್ಥಳ ನಿರೀಕ್ಷಣೆಯಲ್ಲಿರುವ ಶ್ರೀ ಮೃತ್ಯುಂಜಯ KS ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಪರಿಸರ, ಇವರನ್ನು ಶ್ರೀ ಮೋಹನ್ ಕುಮಾರ್ PK ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಪರಿಸರ, ಮೈಸೂರು ಮಹಾನಗರ ಪಾಲಿಕೆ ಇವರ ಜಾಗಕ್ಕೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. ಶ್ರೀ ಮೋಹನ್ ಕುಮಾರ್ PK ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಪರಿಸರ, ಇವರು ಮುಂದಿನ ಸ್ಥಳ ನಿಯುಕ್ತಿಗಾಗಿ ನಗರಾಭಿವೃದ್ಧಿ ಇಲಾಖೆಯಲ್ಲಿ ವರದಿ ಮಾಡಿಕೊಳ್ಳಲು ಸೂಚಿಸಿದೆ ಅಂತ ಲೆಟರ್ ಕೊಟ್ಬಿಡ್ತಾರೆ. ಅಂದರೆ ಮೃತ್ಯುಂಜಯನ ಮತ್ತೆ ಕರ್ಕೊಂಡು ನಿಲ್ಕೋರಿಸ್ತಾರೆ. ಅಲ್ಲೇ ರೀ, ಕಮಿಷನ್ ಗಿರಾಕಿ ಅಂತ ನಾವು ಸುದ್ದಿ ಮಾಡಿದ್ಮೇಲೆ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಮತ್ತೆ 15-20 ದಿನಕ್ಕೆ ಬಂದು ಕೂತ್ಕೊಳ್ತಾನೆ ಅಂತಂದರೆ ಇಲ್ಲಿ ಎಷ್ಟು ಜನ MLAಗಳ ಕೈವಾಡ ಇದೆಯಾ, ದೊಡ್ಡ IAS ಆಫೀಸರ್ಗಳ ಕೈವಾಡ ಇದೆಯಾ? ಭ್ರಷ್ಟಾಚಾರ ಅಂತ ನೇರವಾಗಿ ಕಾಣಿಸ್ತಿದೆ. ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲಿ ಕಮಿಷನ್ ಗಿರಾಕಿಗೆ ಖಂಡಿತವಾಗ್ಲೂ ರಕ್ಷಣೆ ಇದೆ. ಎಸ್, ಖಂಡಿತವಾಗ್ಲೂ ರಕ್ಷಣೆ ಇದೆ ಅನ್ನೋದು. 15 ದಿನಕ್ಕೆ ಮತ್ತೆ ಇದೇ ಜಾಗಕ್ಕೆ ಬರ್ತಾನೆ ಅಂತಂದರೆ ಹೆಂಗಿರ್ಬೇಕು ರೀ ಪವರು ಅಂದರೆ? ಅಲ್ವಾ? ಎಸ್, ಒಟ್ಟಾರೆ ಕಾರ್ಪೊರೇಷನ್ ಇಸ್ ಕರಪ್ಷನ್. ಹಾಗೆ 65 ಜನ ಕಾರ್ಪೊರೇಟ್ಗಳು ಕೂಡ ಏನೂ ಮಾಡೋಕ್ಕಾಗಲಿಲ್ಲ ಇವರನ್ನು. ಹಾಗೆ ಪಾಪ ನಮ್ಮ ಶರೀಫ್ ಸಾಹೇಬರು ಕಮಿಷನರು ಕಾರ್ಪೊರೇಟ್ರುಗಳದ್ದು ಫೋಟೋ ತೆಗಿತಾ ಇದ್ರು, ಒಂದು ಸೆಲ್ಫಿ ತೊಗೊಂಡ್ರು. ಸೊ ಹಾಗೆ ಇವನು ಕೂಡ ಒಂದು ಸೆಲ್ಫಿ ತಗೊಂಡು ಹಾಕೊಂಬಿಡಿ, ತುಂಬ ಸಿಕ್ಕಾಪಟ್ಟೆ ಕ್ಲೀನ್ ಹ್ಯಾಂಡು ಅಂತ ನೀವು ಹಾಕೊಂಬಿಡಿ ಸಾಬ್ರೆ. ಶರೀಫ್ ಸಾಹೇಬರು ಕೂಡ ತುಮಕೂರಿನಲ್ಲಿ ಪರೀಕ್ಷೆ ಕಮಿಷನರ್ ಆಗಿದ್ದಾಗ ಇಂದಿರಾ ಕ್ಯಾಂಟೀನ್ ವಿಷಯದಲ್ಲಿ ಇವನಿಗೆ ನೋಟಿಸ್ ಕೊಟ್ಟಿರ್ತಾರೆ, ಕಾರಣಕ್ಕೆ ನೋಟಿಸ್ ಕೊಟ್ಟಿರ್ತಾರೆ. ಏನಾಯ್ತದು? ಇಲ್ಲಿ ಯಾವ ಮಿಷನನ್ನು ಇವನು ವಿಷಯಕ್ಕೆ ಇವನು ಕಮಿಷನ್ ತೊಗೊಂಡಿರ್ತಾರೆ, ಮಿಸ್ಟರ್ ಮೃತ್ಯುಂಜಯ ಅವರು ಕಮಿಷನ್ ತೊಗೊಂಡಿರ್ತಾರೆ. ಆ ಮಿಷನ್ ಇನ್ನೂ ಕೂಡ ಕೆಲಸ ಮಾಡ್ತಾ ಇಲ್ಲ, ಇನ್ನೂ ಹಾಗೆ ಗೋಡನಲ್ಲೇ ಬಿದ್ದಿದೆ. ಹಾಗಾದರೆ ನಮ್ಮ ಹಣ ಎಲ್ಲ ಲೂಟಿ ಆಯ್ತಲ್ವ? ಆ ಮಿಷಿನ್ ಇನ್ನೂ ಕೆಲಸನೇ ಮಾಡ್ತಿಲ್ಲ, ಕೆಲಸಕ್ಕೂ ಕೂಡ ಅದು ತೊಗೊಂಡಿಲ್ಲ ಅಂದರೆ ಆ ಕೆಲಸ ಆಚೆ ಯಾಕೆ ತೆಗ್ದಿಲ್ಲ ಆ ಮಿಷನ್ನ ನೀವು? ನಮ್ಮ ದುಡ್ಡಲ್ಲೂ ಹಾಳಾಯ್ತಲ್ವ? ಮತ್ತು
ಸೊ ಎನಿವೇಸ್ ನಾವು ಎಲ್ಲರೂ ಹೇಳ್ತಿರ್ತಾರೆ, ನೀವು ಮೀಡಿಯಾದವರು ನ್ಯೂಸ್ ಮಾಡಿಬಿಡ್ತೀರಾ, ಒಂದು ಎಂಡು ಕೊಡಲ್ಲ, ನೀವು ಎಂಡು ಕೊಡಲ್ಲ ಅಂತ. ಎಂಡು ಕೊಡೋಣ ಸರ್, ನಾವು ಕೊಡೋಣ ಎಂಡು. ಇವಾಗ ಇವನು ಕಮಿಷನ್ ಗಿರಾಕಿ ಅಂತ ನಾವು ಯಾವಾಗ ಸುದ್ದಿ ಮಾಡ್ತೀವಿ, ಅದು ಎಂಡು ಕೊಡಬೇಕಾದ್ರೂ ನೀವು ಓಟ್ ಹಾಕಿ ಗೆಲ್ಸಿದ್ರಲ್ಲ ರಾಜಕಾರಣಿಗಳು, ಅವ್ರು ಕೊಡಬೇಕು. ಯಾಕೆಂದರೆ ಅವ್ರು ಗೆದ್ದಾಗ ಕೆಲವರು ಇನ್ಸ್ಪೆಕ್ಟರ್ಗಳನ್ನು, ಕೆಲವರು ತಹಶೀಲ್ದಾರ್ಗಳನ್ನು ಅವ್ರ ಕ್ಷೇತ್ರಕ್ಕೆ ಯಾರು ಬೇಕೋ ಅವ್ರನ್ನ ನೇಮಿಸ್ಕೊಳ್ತಾರಲ್ವ. ಹಾಗೆ ತಪ್ಪು ಮಾಡಿದಾಗ, ನಿಮ್ಮ ದುಡ್ಡು ಲೂಟಿ ಮಾಡಿದಾಗಲೂ ಕೂಡ ಈ MLA ನಿಮ್ಗಳ ಪರವಾಗಿರಬೇಕು. ಮತ್ತು ನಿಮ್ಮ ಹಣ ಲೂಟಿ ಮಾಡಿದಾಗ ಸೊ ನಮ್ಮನ್ನು ಬಾಯಿ ಮುಚ್ಚುವಂಥ ಕೆಲಸ ಮಾಡ್ತಾರೆ ಇದೇ ರಾಜಕಾರಣಿಗಳು ಅಂತಂದರೆ, ಯಾಕೆ ನೀವೇ ಓಟ್ ಹಾಕ್ತಾವ್ರು. ಅಲ್ಲಿಗೆ ನೀವು ದುಡ್ಡು ಇಸ್ಕೊಂಡು ಓಟ್ ಹಾಕಿದ್ರಿ, ನೀವು ಅವ್ರ ಮೇಲೆ ಏನು ಕೇಳೋಕ್ಕಾಗಲ್ಲ ಅಂತನ. ಇದು ರೈಟ್ ನ್ಯೂಸ್.